ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಇತಿಹಾಸ ಪ್ರಸಿದ್ಧ ವರದಾದ್ರಿ ಬೆಟ್ಟದಲ್ಲಿ ಕಡಲೆಕಾಯಿ ಪರಿಷೆ ನಡೆಯಿತು. ಬೆಟ್ಟದ ಮೇಲಿರುವಂತಹ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು. ಕಡಲೆಕಾಯಿ ಪರಿಷೆಗೆ ಸಾವಿರಾರು ಭಕ್ತರು ಆಗಮಿಸಿ ಕಡಲೆಕಾಯಿ, ಕಡಲೆ ಹುಸಳಿ ಪ್ರಸಾದವನ್ನ ಸವದರು. ಬೆಳಗ್ಗೆ 5 ಗಂಟೆಗೆ ಸುಪ್ರಭಾತ ಸೇವೆ, 8:15ಗೆ ಪಂಚಾಮೃತ ಅಭಿಷೇಕ, 12 ಗಂಟೆಗೆ ಮಹಾಮಂಗಳಾರತಿ, ಹೂವಿನ ಅಲಂಕಾರ. ಸುಮಾರು ಒಂದು 5-6 ಕ್ವಿಂಟಾಲ್ ಪ್ರಸಾದ ಎಲ್ಲ ರೆಡಿಯಾಗಿದೆ, ಹಂಚ್ತಾ ಇದ್ದೀವಿ. ಬೆಳಗ್ಗೆಯಿಂದ ಇಷ್ಟೊತ್ತವರೆಗೂ ಒಂದು 10,000 ರಿಂದ 15,000 ಜನ ಸೇರಿದ್ದಾರೆ. ವಾತಾವರಣ ಬೇರೆ ಸ್ವಲ್ಪ ಹೆಚ್ಚು ಕಮ್ಮಿ ಇರೋದ್ರಿಂದ ಇನ್ನೂ ಜನ ಬರ್ತಾರೆ. ಸ್ವಲ್ಪ ಕ್ಲೈಮೇಟ್ ಇರೋದ್ರಿಂದ ನಾವು ಮಿನಿಮಮ್ ಒಂದು 20,000 ಜನ ಸೇರ್ತಾರೆ. ಕಡಲೆಕಾಯಿ ಜಾತ್ರೆ ಸರ್ ಜಿರಿಯಿಂದ ಯಾವಾಗೂ ಇತ್ತು, ಇದಕ್ಕಿಂತ ಚೆನ್ನಾಗಿ ನಡೀತಾ ಇದೆ. ಇವಾಗ ಇನ್ನೂ ಸ್ವಲ್ಪ ಟೌನಲ್ಲಿ ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಮೊದಲು ಇಲ್ಲೊಂದೇ ನಡೀತಾ ಇತ್ತು. ಇದು ಇತಿಹಾಸ ಇರೋದು ಇಲ್ಲೇ, ಕಡಲೆಕಾಯಿ ಜಾತ್ರೆ ಇಲ್ಲೇ, ಹನುಮಾನ್ ಜಯಂತಿ. ಆಮೇಲೆ ಇವಾಗ ಟೌನಲ್ಲಿ ನಡೀತಾ ಇದೆ. ಕೆಲವರು ಬರೋಕ್ಕೆಲ್ಲ ಆಗಲ್ಲ, ರೋಡ್ ಇಲ್ಲ, ಅದೇ ಸಮಸ್ಯೆ ಆಗ್ತಾ ಇರೋದು. ನಮಗೆ ರೋಡ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿಬಿಟ್ಟು ಮೆಟ್ಲು ರೋಡು ಮಾಡಿಕೊಟ್ರೆ ಇನ್ನೂ ದೇವಸ್ಥಾನ ಅಭಿವೃದ್ಧಿ ಆಗುತ್ತೆ. ನಮ್ಮ ಚಿಂತಾಮಣಿಯಲ್ಲಿ ಇವರು ಕೊಮರಲ್ ಫ್ಯಾಮಿಲಿ ಅವರಿದ್ದಾರೆ, ಅವರಿಂದ ದೇವಸ್ಥಾನಕ್ಕೆ ಎಲ್ಲ ಇಂಪ್ರೂವ್ಮೆಂಟ್ ಆಗ್ತಾಯಿದೆ. ನಗರಸಭೆಯವರು ಇದು ನಗರಸಭೆ ಮೇಂಟೆನೆನ್ಸು, ನೀರು, ಲೈಟಿಂಗು, ವಾಚ್ಮ್ಯಾನು ಎಲ್ಲ ನಗರಸಭೆಯವರು ಇಟ್ಟಿದ್ದಾರೆ. ಪ್ರತಿ ವರ್ಷ ಅವರು ಕ್ಲೀನ್ ಮಾಡಿಕೊಡ್ತಾರೆ, ನೀರಿಗೂ ಅನುಕೂಲ ಮಾಡಿಕೊಡ್ತಾರೆ. ಲೈಟ್ ಗೀಟ್ ಹೋದರೆ ಅವರೇ ಮನೆ ಮಾಡಿಸ್ತಾರೆ. ಈ ಹ್ಯಾಂಡ್ ಓವರ್ ಎಲ್ಲ ನಗರಸಭೆ ಜಾಗ, ಸುತ್ತಲೂ ಫಾರೆಸ್ಟ್ ಜಾಗ ಇದೆ. ಮೇಲೆ ದೇವಸ್ಥಾನ ಟ್ರಸ್ಟಿಂದ ನಿರ್ಮಾಣ ಆಗಿದೆ. ನನ್ನ ಹೆಸರು ರಕ್ಷಿತಾ ಅಂತ. ನಾನು ಶಿವಮೊಗ್ಗದಿಂದ ಇಲ್ಲಿಗೂ ಇಂಜಿನಿಯರಿಂಗ್ ಮಾಡೋಕ್ಕೆ ಬಂದಿರೋದು. ಕಾನ್ಸ್ಟಿಟ್ಯೂಟ್ ಕಾಲೇಜ್ ಆಫ್ VTU ಓದ್ತಾ ಇರೋದು. ನಾವೆಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು. ನಮಗೆ ಇವತ್ತು ವರ್ಕ್ಶಾಪ್ ಇತ್ತು, ಅದಕ್ಕೋಸ್ಕರ ನಮ್ಮ ಕಾಲೇಜಿಂದ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ನಾವು ಯಾವತ್ತೂ ಬಂದಿರಲಿಲ್ಲ, ಇದೇ ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬರ್ತಾ ಇರೋದು. ಬರಬೇಕು ಅಂದ್ಕೊಂಡಿದ್ವಿ, ಬಟ್ ಬರೋಕ್ಕಾಗಿರಲಿಲ್ಲ. ತುಂಬ ಖುಷಿ ಆಗ್ತಾಯಿದೆ. ಬರುವಾಗ ಸ್ವಲ್ಪ ಮೆಟ್ಲುಗಳೆಲ್ಲ ಇದನ್ನ ರಿಪೇರಿ ಆಗಬೇಕು, ಸ್ವಲ್ಪ ಇಂಪ್ರೂವ್ಮೆಂಟ್ ಆದರೆ ಇನ್ನೂ ಚೆನ್ನಾಗಿರುತ್ತೆ. ಬಂದು ಇಲ್ಲೆಲ್ಲ ನಾವು ಫೋಟೋಸ್ ತೊಗೊಂಡ್ವಿ, ಪ್ರಸಾದ ಹಂಚೋದಾಗಲಿ, ಅಡುಗೆ ಮಾಡೋದಾಗಲಿ, ಕಸ ಎಲ್ಲ ಕ್ಲೀನ್ ಮಾಡಿದ್ವಿ, ಸ್ವಚ್ಛ ಭಾರತ್ ಎಲ್ಲ ಮಾಡಿ ಫೋಟೋಸ್ ತೊಗೊಂಡಿದ್ದೀವಿ. ನಮ್ಮ ವರ್ಕ್ಶಾಪ್ ಕೂಡ ಹೆಲ್ಪ್ ಆಗುತ್ತೆ, ಹಾಗೆ ದೇವಸ್ಥಾನ ಕೂಡ ಇಂಪ್ರೂವ್ ಆಗಲಿ ಅಂತ ಹೇಳಿ ಖುಷಿಯಿಂದ ಮಾಡಿದ್ದೀವಿ. ಮತ್ತು ಏನೋ ಒಂಥರ ಇಲ್ಲಿ ಬಂದ ತಕ್ಷಣ ಶಾಂತಿ, ಏನೋ ಒಂಥರ ಅನ್ನೋದು ಎಕ್ಸೈಟ್ಮೆಂಟ್ ಸಿಕ್ತು ನಮಗೆಲ್ಲರಿಗೂ. ಮತ್ತು ಬೆಟ್ಟ ಹತ್ತಿ ಬಂದ್ವಲ್ಲ ಕೆಳಗಡೆಯಿಂದ, ತುಂಬ ಖುಷಿ ಆಯಿತು. ಇಲ್ಲಿ ಚಿಂತಾಮಣಿಲಿ ಇದೊಂದು ದೇವಸ್ಥಾನ ಇದೆ ಅಂತ ಗೊತ್ತಿರಲಿಲ್ಲ ನಮಗೆ, ಈ ಥರ ಇದೆ ಅಂತ ಹೇಳಿ. ಎಲ್ಲ ಕೆಳಗಡೆ ಇದ್ದು ಬೇಜಾರಾಗಿತ್ತು. ಮೇಲ್ಗಡೆ ಹತ್ತಿ ಬಂದ್ವಲ್ಲ, ಅದು ಖುಷಿ ಆಯಿತು. ಜಾತ್ರೆ ಇವತ್ತು ನೋಡಿರಲಿಲ್ಲ ನಾವು, ಚಿಂತಾಮಣಿಲಿ ಜಾತ್ರೆ ನೋಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ಜಾತ್ರೆ ನೋಡ್ತಾ ಇರೋದು. ಅದೇನೋ ಕಡಲೆಕಾಯಿ ಇದು ಅಂತೆ, ಅದು ಎಲ್ಲ ಚೆನ್ನಾಗಿತ್ತು. ಮತ್ತು ಪ್ರಸಾದನೂ ಕೂಡ ಚೆನ್ನಾಗಿತ್ತು. ದೇವಸ್ಥಾನ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಖುಷಿ ಆಯಿತು ನಮಗೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.